ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ನಿನ್ನೆ ಇಂಗ್ಲೆಂಡ್ ಮೇಲೆ 3ನೇ ಟೆಸ್ಟ್ ಮುಗೀತು. ಒಳ್ಳೆ ಸೀರೀಸು, ಸೂಪರ್ ಸೀರೀಸು. ಇಂಡಿಯಾ ಗೆದ್ದಿದ್ದಾಯಿತು. ಆದರೂ ನಿನ್ನೆ ಟೆಸ್ಟ್ ಇದೆಯಲ್ಲ, ಅದ್ಭುತ ಬಿಡ್ರಿ. ಏನು ಒಂದು ಟೆಸ್ಟ್ ಮ್ಯಾಚಿನ 434 ರನ್ನಲ್ಲಿ ಗೆಲ್ಲೋದು ಅಂತಂದರೆ ಅದೇನು ಸಾಮಾನ್ಯ ವಿಚಾರ ಅಲ್ಲ. ಭಾರತದ ಮಟ್ಟಿಗೆ ಇದು ಬಹಳ ದೊಡ್ಡ ದಾಖಲೆ ಅದು. ಅದರಲ್ಲೂ ನಿನ್ನೆ ಏನು ರೆಕಾರ್ಡ್ ಮೇಲೆ ರೆಕಾರ್ಡು. ಯಶಸ್ವಿ ಜೈಸ್ವಾಲ್ ನ್ಯೂ ಸ್ಟಾರ್ ಹುಟ್ಕೊಂಡಂಗಿದೆ ಇಂಡಿಯಾಗೆ. ಏನು 2 ಬ್ಯಾಕ್ ಟು ಬ್ಯಾಕ್ ಡಬಲ್ ಸೆಂಚುರಿ ಹೊಡೆಯೋದು ಅಂದರೆ ಏನು ಆಟನ? ಮುಂಚೆ ವಿರಾಟ್ ಕೊಹ್ಲಿ ಮಾತ್ರ ಮಾಡಿದರು ಆ ಸಾಧನೆಯನ್ನು. ಈಗ ಯಶಸ್ವಿ ಜೈಸ್ವಾಲ್ ಸಹಿತ 2 ಬ್ಯಾಕ್ ಟು ಬ್ಯಾಕ್ ಡಬಲ್ ಸೆಂಚುರೀಸ್. ಅದರಲ್ಲೇನು 20 ಸಿಕ್ಸರ್ ಒಂದು ಸೀರೀಸಲ್ಲಿ. ನಿನ್ನೆ ಒಂದೇ ಒಂದು ಇನ್ನಿಂಗ್ಸಲ್ಲಿ, ಅಂದರೆ ಲಾಸ್ಟ್ ಇನ್ನಿಂಗ್ಸ್ ಸೆಕೆಂಡ್ ಇನ್ನಿಂಗ್ಸಲ್ಲಿ 12 ಸಿಕ್ಸರ್. ಮುಂಚೆ ವಾಸಿಮ್ ಅಕ್ರಮ್ ಹೊಡೆದಿದ್ರಂತೆ 12 ಸಿಕ್ಸರ್. ಅದನ್ನು ಇವಾಗ ಸಮ ಮಾಡಿಬಿಟ್ಟಿದ್ದಾರೆ ಆ ರೆಕಾರ್ಡ್ನ. ಆಮೇಲೆ ಒಂದೇ ಇನ್ನಿಂಗ್ಸಲ್ಲಿ 10ಕ್ಕಿಂತ ಹೆಚ್ಚು ಸಿಕ್ಸ್ ಹೊಡೆದ ಇಂಡಿಯನ್ ಬ್ಯಾಟ್ಸ್ಮನ್ ಲಿಸ್ಟಲ್ಲಿ ಫಸ್ಟ್ ಪ್ಲೇಸ್ ಇವರೇ. ಅಂದರೆ ಇಲ್ಲಿ ತನಕ ಯಾರು ಹೊಡೆದಿಲ್ಲ ಟೆಸ್ಟಲ್ಲಿ. ಎಂಥ ಸಾಧನೆ! ಯಶಸ್ವಿ ಜೈಸ್ವಾಲ್ ಯಶಸ್ವಿಯಾಗಿದ್ದಾರೆ ಅಂತ ಹೇಳ್ಬೋದು. ಆದರೆ ಈ ಹುಡುಗನ ಲೈಫು ಅಷ್ಟು ಸುಲಭ ಇರಲಿಲ್ಲ. ಬಹಳ ಓದಿದ್ದೀವಿ, ಸಾಕಷ್ಟು ಬೇರೆ ಬೇರೆ ಆರ್ಟಿಕಲ್ಗಳಲ್ಲಿ ನೋಡಿದಿರಿ ಯಶಸ್ವಿ ಜೈಸ್ವಾಲ್ ಲೈಫ್ ಹೆಂಗಿತ್ತು, ಏನು ಕತೆ ಅಂತೆಲ್ಲ. ಆರಂಭದ ದಿನಗಳು ನೆನೆಸ್ಕೊಂಡ್ರೆ ಇವಾಗಲೂ ಅಯ್ಯಪ್ಪ, ಅಂಥ ಒಬ್ಬ ಮನುಷ್ಯ ಇವತ್ತು ಹಿಂಗೆ ಇಂಟರ್ನ್ಯಾಷನಲ್ ಕ್ರಿಕೆಟ್ನಲ್ಲಿ ಹಿಂಗೆ ಮಿಂಚಕ್ಕೆ ಸಾಧ್ಯನಾ ಅಂತ ಅನಿಸುತ್ತೆ. ಭಾಳ ಕಷ್ಟದ ಬದುಕು. ಅಂದರೆ ಮೂಲತಃ ಉತ್ತರ ಪ್ರದೇಶದವರು ಇವರು. 6 ಜನ ಮಕ್ಕಳಂತೆ ಇವ್ರ ಅಪ್ಪನಿಗೆ. ಅದರಲ್ಲಿ ಇವರು 4ನೇವರು. ಅವರಪ್ಪ ಹಾರ್ಡ್ವೇರ್ ಮೆಟೀರಿಯಲ್ಗೆ ಸಂಬಂಧಪಟ್ಟಂಗೆ ಏನೋ ಒಂದು ಕೆಲಸ ಮಾಡೋರು. ಭಾಳ ಒಂದು ಬಡತನದ ಫ್ಯಾಮಿಲಿ. ಭೂಪೇಂದ್ರ ಜೈಸ್ವಾಲ್ ಅಂತ ಅವರಪ್ಪನ ಹೆಸರು. ಅವರಮ್ಮ ಕಾಂಚನ್ ಜೈಸ್ವಾಲ್ ಹೌಸ್ ವೈಫ್ ಅವರು. ಇವರು ಕಷ್ಟ, ಮನೇಲಿ ಬಡತನ, ಏನು ಮಾಡೋದು. ಈ ಯಶಸ್ವಿ ಜೈಸ್ವಾಲ್ ಕ್ರಿಕೆಟ್ ಹುಚ್ಚು. ಕ್ರಿಕೆಟ್ ಆಡಬೇಕು, ಗಲ್ಲಿ ಕ್ರಿಕೆಟ್. ಅಂದರೆ ಭಾಳ ಚಿಕ್ಕ ವಯಸ್ಸಿನಲ್ಲೇ 10 ವರ್ಷ ಇದ್ದಾಗ ಮನುಷ್ಯ ಉತ್ತರ ಪ್ರದೇಶದಿಂದ ಸ್ಟ್ರೈಟ್ ಅವೇ ಮುಂಬೈಗೆ ಬಂದುಬಿಡ್ತಾನೆ. ಮುಂಬೈಗೆ ಹೋದರೆ ಸಚಿನ್ನು ಎಲ್ಲ ಅಲ್ಲಿಂದನೇ ಸೂಪರ್ ಸ್ಟಾರ್ ಆಗಿದ್ದು, ನಾನು ಮುಂಬೈಗೆ ಹೋದರೆ ಸ್ಟಾರ್ ಆಗಿಬಿಡ್ತೀನಿ ಅಂತ ಹೇಳಿ ಅಲ್ಲೊಂದು ಆಜಾದ್ ಮೈದಾನ್ ಅಂತ ಇದೆ ಮುಂಬೈನಲ್ಲಿ. ಅಲ್ಲೊಂದು ಕ್ರಿಕೆಟ್ ಟ್ರೈನಿಂಗ್ ಅಕಾಡೆಮಿ ಹತ್ರ ಹೆಂಗೋ ರಿಕ್ವೆಸ್ಟ್ ಮಾಡ್ಕೊಂಡು ಅಲ್ಲೆಲ್ಲೋ ಮಾಡೋಣ ಅಂತ ಅಂದ್ಕೊಂಡು, ಅಲ್ಲಿ ಇವನು ಆಟದ ಸ್ಕಿಲ್ ನೋಡ್ಬಿಟ್ಟು ಏನೋ ಇದೆ ಹುಡುಗನಲ್ಲಿ ಸಣ್ಣ ಪುಟ್ಟ ಅಂದ್ಬಿಟ್ಟು, ಆಯ್ತಪ್ಪ ನೀನು ಮಾಡಂತೆ ಅಂತ ಅಂದ್ಬಿಟ್ಟು ಎಲ್ಲ ಒಂದು ಡೈರಿಯಲ್ಲಿ ಅವ್ನಿಗೊಂದು ಕೆಲಸ ಕೊಡಿಸ್ತಾರೆ. ಇಲ್ಲಿ ಕೆಲಸ ಮಾಡಿಕೊಂಡು ನೀನು ಟ್ರೈನಿಂಗ್ ಮಾಡಿಕೊಂಡ್ರೆ ನನಗೆ ಹೊಟ್ಟೆ ಪಾಡು ನಡೆಯುತ್ತೆ ಅಂತ. ಈ ಕ್ರಿಕೆಟ್ ಹುಚ್ಚಿಗೆ ಬಿದ್ದು ಅಲ್ಲಿ ಟೂರ್ನಮೆಂಟು ಅಂತ ಹೋಗಿ ಪ್ರಾಪರಾಗಿ ಡೈರಿಲಿ ಕೆಲಸ ಮಾಡೋಕ್ಕಾಗ್ತಾ ಇರಲಿಲ್ಲ. ಡೈರಿ ಒಂದೇ ಆಗಲ್ಲಪ್ಪ, ನಿನ್ನನ್ನು ಇಟ್ಕೊಂಡು ನೀನು ಕ್ರಿಕೆಟ್ ಅಂತ ಹೋಗ್ತಾ ಇದ್ರೆ ನಾನು ನಿನ್ನ ಇಟ್ಕೊಂಡು ಏನು ಮಾಡಲಿ, ನಿನ್ನ ಇಟ್ಕೊಂಡು ನನಗಾಗಲ್ಲ ಅಂಥೇಳಿ ಆ ಡೈರಿ ಅವನಂದ, ಬೇಡ ಓಡ್ ನೀನು ಇಲ್ಲಿಂದ ಅಂತ. ಸರಿ, ಮತ್ತೆ ಅಲ್ಲಿಂದ ಇನ್ನೇನು ಲೈಫ್ ಆಗಲ್ಲ ಅಂತಂದ್ಬಿಟ್ಟು ಅಲ್ಲಿಂದ ಬಿಟ್ಟ ಮನುಷ್ಯ. ಅಲ್ಲಿಂದ ಬಿಟ್ಟ ಮೇಲೆ ಸಾಂತಾ ಕ್ರೂಸ್ನಲ್ಲಿ ಅಲ್ಲೆಲ್ಲೋ ಹತ್ತಿರದಲ್ಲಿ ಒಂದು ಪಾನಿಪುರಿ ಅಂಗಡಿ ಹಾಕ್ಕೊಂಡು ಅದೇ ಗ್ರೌಂಡ್ನ ಆಸ್ಪಾಸ್ನಲ್ಲಿ ಒಂದು ಟೆಂಟ್ ಹಾಕ್ಕೊಂಡು 3 ವರ್ಷ ಬದುಕ್ತಾನೆ ಮನುಷ್ಯ. 3 ವರ್ಷ ಒಂದು ಟೆಂಟಲ್ಲಿ, ಮಳೆ ಗಾಳಿ ಬಿಸಿಲು ಏನೇ ಬಂದರೂ ಅಲ್ಲೇ. ಸಂಜೆ ಆದರೆ ಅಲ್ಲೆಲ್ಲೋ ಹೋಗೋದು, ಪಾನಿಪುರಿ, ಈ ಗೋಲ್ಗಪ್ಪ ಮಾರ್ತಾರಲ್ರಿ ಆ ಥರ ಪಾನಿಪುರಿ ಮಾರ್ಕೊಂಡು ಜೀವನ ಮಾಡ್ತಾ ಇದ್ದ. ಹಿಂಗೆ ಅಲ್ಲಿ ಗಲ್ಲಿ ಕ್ರಿಕೆಟ್ಗಳು ಯಾವ್ದಾದ್ರು ಬಂದವ್ರಿಗೆ ಬಾಲ್ ಹಾಕೋದು ಅಥವಾ ಬ್ಯಾಟಿಂಗು ಮಾಡ್ತೀನಿ ಅಂತ 3 ಬಾಲ್ 4 ಬಾಲ್ ಆಡೋದು, ಹೀಗೆಲ್ಲ ಮಾಡ್ಕೊಂಡಿದ್ದ. ಇದನ್ನು ಜ್ವಾಲಾ ಸಿಂಗ್ ಅಂತ ಡಿಸೆಂಬರ್ 2013ರಲ್ಲಿ ಜ್ವಾಲಾ ಸಿಂಗ್ ಅನ್ನೋರು ಇವನು ಪೊಟೆನ್ಷಿಯಲ್ ನೋಡ್ತಾರೆ. ಹುಡುಗನಲ್ಲಿ ಏನೋ ತಾಕತ್ತಿದೆ, ನೋಡೋ ಅವ್ನು ಸ್ಟೈಲಾಗಿ ಆಡ್ತಿದ್ದಾನೆ, ಅಗ್ರೆಷನ್ ಇದೆ, ಚೆನ್ನಾಗಿ ಡಿಫೆನ್ಸ್ ಆಡ್ತಾನೆ, ನುಗ್ಗೊಡಿಯೋಕ್ಕೂ ಸರಿ ಇದ್ದಾನೆ, ಸ್ಟೈಲಿಂಗ್ ಏನೋ ಒಂಥರ ಹೊಸ ಒಂದು ಫಾರ್ಮ್ಯಾಟ್ ಚೆನ್ನಾಗಿದೆ ಅವ್ನು ಕ್ರಿಕೆಟ್ದು ಅಂತ ಸಿಕ್ಕರ್ ಮಾತಾಡ್ಸಿದ್ದಾರೆ. ಬಪ್ಪ ಇಲ್ಲಿ ಯಾರು ನೀನು? ಇಲ್ಲ, ನಾನು ಹಿಂಗೆ ಈ ಊರವನು, ಕ್ರಿಕೆಟ್ ಬಗ್ಗೆ ಭಾಳ ಹುಚ್ಚು ನನಗೆ, ಅದಕ್ಕೆ ಬಂದೆ. ಎಲ್ಲಿ ನಿಮ್ಮಪ್ಪ ಯಾರು ನಿಮ್ಮಮ್ಮ ಯಾರು? ಇಲ್ಲ, ಅವರೆಲ್ಲ ಊರಲ್ಲಿದ್ದಾರೆ, ನಾನು ಅವ್ರನ್ನೆಲ್ಲ ಬಿಟ್ಟು ಬಂದುಬಿಟ್ಟೆ, ನನ್ನ ಬದುಕು ಹಿಂಗೆ. ಏನು ಮಾಡ್ತಿದ್ಯಾ? ಇಲ್ಲ ಪಾನಿಪುರಿ ಮಾರ್ತೀನಿ, ಈ ಟೆಂಟಲ್ಲಿದ್ದೀನಿ. ಅಯ್ಯೋ ದೇವ್ರೆ, ಸರಿ ಒಂದು ಕೆಲಸ ಮಾಡು, ಬಾ, ನಂದೇ ಟ್ರೈನಿಂಗ್ ಸೆಂಟರ್ ಇದೆ, ಅಂದರೆ ಕ್ರಿಕೆಟ್ ಅಕಾಡೆಮಿ ಇದೆ, ಅಲ್ಲೇ ನಿಂಗೆ ಟ್ರೈನಿಂಗ್ ಕೊಡ್ತೀನಿ, ನೀನು ನನ್ನ ಜೊತೆಲೇ ಇರಬೇಕು. ಇನ್ಮೇಲೆ ನಾನೇ ನಿನಗೆ ಅಕಾಮಿಡೇಷನ್ ಕೊಡ್ತೀನಿ, ನಾನೇ ಬದುಕು ಕಟ್ಕೊಡ್ತೀನಿ, ನಿನ್ನ ಗಾರ್ಡಿಯನ್ ಆಗಿರ್ತೀನಿ ನಾನು. ಹಾಗೆ ನನ್ನ ಪವರ್ ಆಫ್ ಅಟಾರ್ನಿ, ಅಂದರೆ ನಂದೆಲ್ಲವೂ ನಿಂದಾಗಿರಲಿ, ಬಾ, ನಿನ್ನ ಚೆನ್ನಾಗಿ ನಾನು ಆಡಿಸ್ತೀನಿ ಕ್ರಿಕೆಟು ಅಂತ ಹೇಳಿ ಅವನಿಗೆ ಅಲ್ಲಿಂದ ಪ್ರಾಕ್ಟೀಸ್ ಶುರು ಮಾಡಿಸಿ ಒಂದು ಕ್ಲಾಸ್ ಲೆವೆಲ್ನ ಪ್ಲೇಯರಾಗಿ ಮಾಡಿ ಅವನನ್ನು ಆರ್ಟ್ ಆಫ್ ದ ಕ್ರಿಕೆಟ್ ಕಲಿಸಿ ಅವನ ಬದುಕನ್ನು ಕಟ್ಟಿ ಬೆಳೆಸಿ ಅದ್ಭುತವಾಗಿ ಮೌಲ್ಡ್ ಮಾಡಿ ಇವತ್ತು ಈ ಹಂತಕ್ಕೆ ತಂದು ನಿಲ್ಲಿಸಿದ್ದಾರೆ. ಇವತ್ತು ಯಶಸ್ವಿ ಜೈಸ್ವಾಲ್ ಭಾರತದ ಹೆಮ್ಮೆ, ಭಾರತದ ಪ್ರಮುಖ ಅಸ್ತ್ರ. ಭಯ ಪಡ್ತಾ ಇದ್ದಾರೆ, ಇನ್ನೊಂದು ಸಲ ಇಂಗ್ಲೆಂಡ್ನವ್ರು ತಲೆ ಹಾಕಲ್ಲ ಭಾರತದ ಕಡೆ ಅನ್ನೋ ಥರ ಮಾಡಿಟ್ಬಿಟ್ಟಿದ್ದಾರೆ. ಆ ಲೆವೆಲ್ಗೆ ಕಾಟ ಕೊಟ್ಬಿಟ್ಟಿದ್ದಾರೆ. ಅದರಲ್ಲಿ ಬಹಳ ದೊಡ್ಡ ಪಾತ್ರ
ಯಶಸ್ವಿ ಜೈಸ್ವಾಲ್. ಒಬ್ಬ ಮನುಷ್ಯ ಬ್ಯಾಕ್ ಟು ಬ್ಯಾಕ್ 2 ಡಬಲ್ ಸೆಂಚುರಿ ಹೊಡಿತಾನೆ. ಅದೇ ಇದರದ ನೆಕ್ಸ್ಟ್ ಇನ್ನಿಂಗ್ಸ್ನಲ್ಲಿ ಇಂಗ್ಲೆಂಡ್ 122ಕ್ಕೆ ಆಲ್ಔಟ್ ಆಗುತ್ತೆ. ಆ ಥರದ ಒಂದು ಪಿಚ್ನಲ್ಲಿ ಈ ಥರದ್ದು ಪರ್ಫಾರ್ಮ್ ಮಾಡ್ತಾನೆ ಒಬ್ಬ ಮನುಷ್ಯ ಅಂತಂದರೆ ಹೆಂಗಿರ್ಬೇಕು ಟ್ಯಾಲೆಂಟ್, ಹೆಂಗಿರ್ಬೇಕು ತಾಕತ್ತು. ನಿಜಕ್ಕೂ ಹೆಮ್ಮೆ ಪಡೋ ವಿಚಾರ. ಪಾನಿಪುರಿ ಮಾರುವವನು ಪಾನಿಪುರಿ ಮಾರಲಿಕ್ಕೆ ಅದನ್ನು ಹಿಂಗೆ ಒಡೆದು ಅದ್ರ ಮೇಲೆ ಆಲೂಗಡ್ಡೆ ಹಾಕಿ ಹಿಂಗೆ ಪಾನಿ ಹಾಕ್ಬಿಟ್ಟು ಹಿಂಗೆ ಕೊಡ್ತಿದ್ದ ಒಬ್ಬ ಹುಡುಗ ಇವತ್ತು ಕ್ರಿಕೆಟ್ ಅಂಗಳದಲ್ಲಿ ರಣರೋಚಕ ಅಂತಾರಲ್ಲ ಆ ಥರ ಬ್ಯಾಟಿಂಗು, ಆ ಥರ ಪರ್ಫಾರ್ಮೆನ್ಸ್ ಮಾಡ್ತಿರೋದು ನೋಡಿದ್ರೆ ಸಾಧನೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರೆ ಯಾರಿಗೂ ಅದೇನು ದೂರದ ಮಾತೇ ಅಲ್ಲ ಅಂತ ಅನಿಸುತ್ತೆ. ನಿಜಕ್ಕೂ ಯಶಸ್ವಿ ಜೈಸ್ವಾಲ್ ಅವರಿಗೆ ನಮ್ಮ ಕಡೆಯಿಂದ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಇಂತಹ ಹೆಮ್ಮೆ, ಇಂತಹ ಸ್ಟಾರ್ ನಮ್ಮ ಭಾರತಕ್ಕೆ ಸಿಕ್ಕಿರೋದು ನಮ್ಮ ಪುಣ್ಯ. ಅದರಲ್ಲೂ ತುಂಬ ಶ್ರಮಪಟ್ಟು, ತುಂಬ ಕಷ್ಟಪಟ್ಟು, ಜೀವನದ ಅತ್ಯಂತ ಘೋರ ದಿನಗಳನ್ನೆಲ್ಲ ಕಳೆದು ಈ ಹಂತಕ್ಕೆ ಬಂದು ತಲುಪಿದಾಗ ಈ ಯಶಸ್ಸು ನಿಜಕ್ಕೂ ಮೋಸ್ಟ್ ಡಿಸರ್ವ್ಡ್ ಅಂತ ಅನಿಸುತ್ತೆ. ಸಿಗಲಿ, ಇನ್ನಷ್ಟು ಎತ್ತರಕ್ಕೆ ಹೋಗಲಿ, ಇನ್ನಷ್ಟು ಸಾಧನೆಗಳನ್ನು ಮಾಡಲಿ ಯಶಸ್ವಿ ಜೈಸ್ವಾಲ್ ಅಂತ ನಾವು ಹಾರೈಸೋಣ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.